ಮತ್ತೊಮ್ಮೆ ಕ್ರೇಜಿ ಕಿತಾಪತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತ ಕ್ರೇಜಿ ಸ್ಟಾರ್ ಮಾಡಿರುವಂತಹ ಕಿತಾಪತಿ ಅಲ್ಲ ಇದು. ಕ್ರೇಜಿ ಸ್ಟಾರ್ ಹೆಸರನ್ನ ಬಳಸಿಕೊಂಡು ಮಾಡಿರುವಂತಹ ಕಿತಾಪತಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಚೆನ್ನೈನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಒಂದು ಕರಪತ್ರ ಪ್ಯಾಂಪ್ಲೆಟ್ ಮುದ್ರಿಸಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ನಂದಗೋಕುಲ ಆಫ್ಸೆಟ್ ಪ್ರಿಂಟರ್ಸ್ಗೆ ಬಂದು ಈ ರೀತಿ ಹೇಳ್ತಾನೆ, ಸುದ್ದಿ ಕೊಡ್ತಾನೆ. ಅಷ್ಟೇ ಅಲ್ಲ, ಮುಖ್ಯವಾಗಿ ಇಲ್ಲಿ ಆತ ತೆಗೆದುಕೊಂಡಿರುವಂತಹ ಹೆಸರು ರವಿಚಂದ್ರನ್ ಅವರ ಸಹೋದರ ಬಾಲಾಜಿಯವರೇ ಖುದ್ದಾಗಿ ಹೇಳಿರುವಂಥದ್ದು. ಗಾಂಧಿನಗರದಲ್ಲಿ ಒಂದಷ್ಟು ಕರಪತ್ರ ಈ ರೀತಿ ಹಂಚಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸೊ ಇದಕ್ಕೋಸ್ಕರನೇ ನಮ್ಮ ಜೊತೆ ಇವತ್ತು ಸ್ಟುಡಿಯೋದಲ್ಲಿ ರವಿಚಂದ್ರನ್ ಅವರಿದ್ದಾರೆ. ಸೊ ರವಿಚಂದ್ರನ್ ಅವರೇ, ಇಂತಹ ಸುದ್ದಿ ಅಂದ್ರೆ ಎರಡನೇ ಸರ್ತಿ ನಡೆದಿರೋದು, ನಿಮ್ಮ ಫ್ಯಾಮಿಲಿಯವರು ಹೇಗೆ ರಿಯಾಕ್ಟ್ ಮಾಡಿದ್ರು ಇಂತಹ ಸುದ್ದಿ ಕೇಳಿದಾಗ? ಲಾಸ್ಟ್ ಟೈಮ್ ಆಗಿರಬಹುದು ಅಥವಾ ಈಗ ಡೆಫಿನೆಟ್ ಆಗಿ ಗಾಬರಿ ಆಗೇ ಆಗ್ತಾರಲ್ಲ ಅವರು. ಫಸ್ಟ್ ಆಫ್ ಆಲ್ ಅವ್ರು ಯಾಕೆ ಬೇಕು ಅನ್ನೋದು ಒಂದು ತಲೆಯಲ್ಲಿ ಹಚ್ಕೊಂಡ್ಬಿಡ್ತಾರೆ ಪ್ರತಿ ಸರಿ. ಈಗ ನಾನು ಇಲ್ಲಿ ಬರೋಕೆ ನನ್ನ ಹೆಂಡತಿ ಫೋನ್ ಇಷ್ಟೊಂದು ನಾನು ಹೇಳೇ ಇರಲಿಲ್ಲ ಅವಳಿಗೇನು. ಈಗ ಹೆಂಗೆ ತಲುಪಿದೆ, ಈಗ ಒಂದು ಫೋನ್ ಮಾಡಿದ್ರು ಏನಿಲ್ಲ ಅಂತ ಇಲ್ಲೇ ಚಾನಲಲ್ಲಿ ಇದ್ದೀನಿ ಅಂತ ಇಟ್ಟ ಫೋನ್ ಅಷ್ಟೇ. ಫಸ್ಟ್ ಅವ್ರು ಗಾಬರಿ ಆಗೇ ಆಗ್ತಾರೆ, ಮಕ್ಳು ಗಾಬರಿ ಆಗೇ ಆಗ್ತಾರೆ. ಅವ್ರಿಗೇನೇ ಅವ್ರ ತಂದೆ ಬಗ್ಗೆ ಗೊತ್ತಿದ್ರು ಸುಳ್ಳು ಅನ್ನೋದು ಅವ್ರಿಗೆ ಆಟೋಮೆಟಿಕ್ ಹೇಳಿದ ತಕ್ಷಣ ಗೊತ್ತಾಗುತ್ತೆ. ಹೌದು. ಬಟ್ ಸ್ಟಿಲ್ ಅವ್ರಿಗೆ ಅನ್ಸೋದು ಯಾಕೆ ಬೇಕು ಹಿಂಗೆಲ್ಲ ಯಾರು ಮಾಡ್ತಾರೆ ಅನ್ನೋದು ಒಂದೇ. ಅವ್ರಿಗೆ ಬೇಡ್ದ್ರೆ ಏನಕ್ಕೆ ಹಿಂಗೆ ಅನ್ನೋದು ಒಂದು ಪ್ರಶ್ನೆ ಕಾಡುತ್ತೆ ಅವ್ರಿಗೆ ಅಷ್ಟೇ. ಅದು ಬಿಟ್ಟರೆ ಫಸ್ಟ್ ಆಫ್ ಆಲ್ ನಾವು ಯಾರು ಸಾವಾಸಕ್ಕೂ ಹೋಗಲ್ಲ, ನಮ್ಮ ಕೆಲಸ ಉಂಟು, ನಾವು ಉಂಟು, ನಮ್ಮ ಸಿನಿಮಾ ಉಂಟು ಅಂತಿರೋರು. ಇವ್ರು ಯಾಕೆ ಹಿಂಗೆ ತಲೆ ತಿಂತಾರೆ ಅನ್ನೋದು ಇರುತ್ತೆ ಅವಾಗ ಅಷ್ಟೇ. ನನ್ನ ಅವ್ರ ಸಿನಿಮಾ ವಿಷಯಗಳಿಗೆ ಬಂದರೆ, ಈಗ ಮಂಚಿನ ಹನಿ, ಕ್ರೇಜಿ ಸ್ಟಾರ್ ಎಲ್ಲಿವರೆಗೂ ಬರ್ತಾ ಇದೆ? ಕ್ರೇಜಿ ಸ್ಟಾರ್ ಜುಲೈ ರಿಲೀಸ್ ಮಾಡ್ತೀನಿ ಈಗ. ಅದೊಂದು ರೀ ರೆಕಾರ್ಡಿಂಗ್ ನಡೀತಾ ಇದೆ. ಇದಾದ ಮೇಲೆ ನನ್ನ ಮಗನ ಸಿನಿಮಾಗಳು ಸ್ಟಾರ್ಟ್ ಮಾಡಿದ್ದೀನಿ. ಅದು ಯಾರು ಹೇಳಿಲ್ಲ. ಅದು ಅಂದು ಅಂತ ಈಗ ಸದ್ಯಕ್ಕೆ ಸ್ಪಾಂಟಿನಿಟಿ ಮೇಲೆ ಸಿನಿಮಾ ಮಾಡೋದು ಅಂತ ಮಾಡಿರೋದು. ಅಂದರೆ ಯಾವುದೇ ರೀತಿಯ ಸ್ಕ್ರೀನ್ ಪ್ಲೇ ಇರೋದಿಲ್ಲ ಅಲ್ಲಂದ್ರೆ ಅಲ್ಲಿಂದಲ್ಲೇ ಸ್ಪಾಂಟೇನಿಯಸ್ ಆಗಿ ಶುರು ಮಾಡ್ಬೇಕಾದ್ರೆ ಅಂದು ಅಂತ ಟೈಟ್ಲ್ ಇಡ್ತೀನಿ. ನಾಳೆ ಶೂಟಿಂಗ್ ಮಾಡ್ಬೇಕಾದ್ರೆ ಟೈಟ್ಲ್ ಬೇರೆ ಅನ್ಸರೆ ಟೈಟ್ಲ್ ಚೇಂಜ್ ಮಾಡ್ತಾ ಹೋಗ್ತೀನಿ. ಈಗ ಈ ಸಿನಿಮಾ ಈ ಟೈಟ್ಲಲ್ಲ ಈ ಟೈಟ್ಲ್ ಅಂತ ಹೋಗ್ತೀನಿ. ಪಿಕ್ಚರ್ ರಿಲೀಸ್ ಆಗ್ಬೇಕಾದ್ರೆ ಏನು ಟೈಟ್ಲ್ ಫೈನಲ್ ಆಗಿ ಅನ್ಸುತ್ತೋ ಆ ಟೈಟ್ಲ್ ಆ ಸಿನಿಮಾ ರಿಲೀಸ್ ಆಗುತ್ತೆ. ಬಹುಶಃ ಇಂಥ ಪ್ರಯೋಗ ಯಾರು ಮಾಡಲ್ಲ ಅಂತ ಅನ್ಸುತ್ತೆ. ಇಲ್ಲ, ನಾನು ಸ್ಪಾಂಟಿನಿಟಿಯಾಗಿ ಆ್ಯಕ್ಚುಲಾಗಿ ಚೆನ್ನಾಗಿ ಮಾಡ್ತೀನಿ. ನಾನು ಯೂಶಲಾಗಿ ಎಲ್ಲ ಸೀನ್ಸು ಸ್ಪಾಟಲ್ಲಿ ಬಂದಾಗ ತುಂಬ ಬದಲಾಯಿಸಿರೋ ಅಭ್ಯಾಸ ಉಂಟು ನನಗೆ. ಅದು ಇವಾಗ ಬರ್ಕೊಂಡು ಕೂತಾಗ ಏನಾಗುತ್ತೆ, ತುಂಬ ಪರ್ಫೆಕ್ಷನ್ ಅಂತ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬರೆಯೋ ಮೋಹ ಬೇರೆ ಸಿಕ್ಬಿಟ್ಟು ತುಂಬ ಬರ್ಕೊಂಡು ಅದರಲ್ಲಿ ಟೈಮ್ ವೇಸ್ಟ್ ಮಾಡ್ತೀನಿ ಅನ್ನೋದು ಒಂದು ನನ್ನ ತಲೆಗೆ ಬಂದಿರೋದು. ಸೊ ನಿನ್ನ ಕೇಳಿ ಸ್ಪಾಂಟಿನಿಟಿ ಆಗುತ್ತಾ ನೋಡು ಅಂದಾಗ 9:30 ಸಡನ್ನಾಗಿ ಒಂದು ದಿವಸ ಡಿಸೈಡ್ ಮಾಡಿದೆ. 10 ಗಂಟೆಗೆ ಮುಹೂರ್ತ ಮಾಡಿದೆ. ಸಿನಿಮಾ ಸ್ಟಾರ್ಟು ಆಗೋಯ್ತು. 9:30ಗೆ ಡಿಸೈಡ್ ಮಾಡಿದ್ದೆ ಅಷ್ಟೇ. ಸೊ ಆ ಥರ ಸ್ಟಾರ್ಟ್ ಮಾಡಿದೆ. ಅದು ಇವಾಗ ಆಲ್ರೆಡಿ ತೆಗೆದಿರೋ ಸೀನು ಅಷ್ಟು ಚೆನ್ನಾಗಿ ಬಂದಿದೆ. ನನ್ನ ಜೊತೆಲಿರೋ ಸ್ನೇಹಿತರು ನೋಡಿದಾಗಲೂ ಏನು ಸರ್ ಇಷ್ಟು ಚೆನ್ನಾಗಿ ತೆಗೆದಿರಿ, ಇದಕ್ಕೆ ನೀವು ಯಾಕೆ ಇಷ್ಟು ಲೇಟ್ ಮಾಡ್ತೀರಾ ಸಿನಿಮಾಗಳು ಅಂತ ಪ್ರತಿಯೊಬ್ಬರು ಕೇಳ್ತಾನೆ ಇರ್ತಾರೆ. ಅವೆಲ್ಲದಕ್ಕೂ ಉತ್ತರ ಈ ವರ್ಷ ಕೊಡ್ತೀನಿ. ಏನು ತೊಂದರೆ ಇಲ್ಲ, ನನಗೆ ಏನು ಜಿಗುಪ್ಸೆನೂ ಇಲ್ಲ. ಸಾಲ ಇದ್ದರೂ ಕೂಡ ಬೇರೆ ನೀವ್ಯಾರು ನನ್ನ ಬಗ್ಗೆ ಸಾಲ ತಲೆ ಕೇಳಿಸ್ಕೋಬೇಡಿ. ಸಾಲ ತೀರಿಸ್ಕೊಳ್ಳೋ ಯೋಗ್ಯತೆಯೂ ನನಗಿದೆ. ಸಾಲ ಮಾಡೋ ಯೋಗ್ಯತೆ ಇದ್ರೇ ಸಾಲ ತೀರಿಸ್ಕೊಳ್ಳೋ ಯೋಗ್ಯತೆ ಇರೋದು. ಸೊ ಅದೆಲ್ಲ ಏನೂ ತೊಂದರೆ ಇಲ್ಲ. ಎಷ್ಟೇ ಸಾಲ ಆಯಿತು ತೀರಿಸೋ ತಾಕತ್ತು ನನಗಿದೆ. ರವಿಚಂದ್ರನ್ ಇತ್ತೀಚೆಗಷ್ಟೇ ಸಂಖ್ಯಾಶಾಸ್ತ್ರದ ಮೇಲೆ ಏನೋ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಂತ ಇತ್ತು. ನಾನು ಯಾವಾಗ ಅಸ್ಟ್ರಾಲಜಿ ಆಗಲಿ ನ್ಯೂಮರಾಲಜಿ ಏನಾದರೂ ನಾನು ಚೇಂಜ್ ಮಾಡಿದರೆ, ಇವಾಗ ಅವ್ರು ಹೇಗೆ ಅಭಿಮಾನದಿಂದ ರವಿಚಂದ್ರನ್ ಬಗ್ಗೆ ಅವ್ರು ಟಪ ಅಂತ ಅವರೇ ಫೋನ್ ಮಾಡಿ ಹೋದ್ರು, ಆ ಥರ ಯಾರಾದರೂ ಬಂದರು ನೀವು ಈ ಥರ ಮಾಡ್ಕೊಳ್ಳಿ ಸರ್ ನಿಮಗೆ ಇದು ಒಳ್ಳೇದಾಗುತ್ತೆ ಅಂದಾಗ ಅವ್ರು ನನ್ನ ಮೇಲೆ ಇಟ್ಟರು ನಂಬಿಕೆಗೆ ಅವ್ರಿಗೋಸ್ಕರ ಅದನ್ನು ಮಾಡಿ ಸರಿ ಓಕೆ ನೋಡೋಣ, ಹಿಂಗಿರೋದಕ್ಕೆ ಒಂದು ಹಿಂಗೆ ಮಾಡೋದ್ರಿಂದ ಆಗುತ್ತೆ ಅಂದ್ರೆ ಮಾಡಲಿ. ಒಂದು ಅಕ್ಷರ ನನ್ನ ಜಾತಕ ಬದಲಾಯಿಸಿದೆ, ನನ್ನ ಆಯುಸ್ ಬದಲಾಯಿಸಿದೆ, ಇನ್ನೇನೋ ಕೊಡುತ್ತೆ ಅಂದಾಗ ಯಾಕೆ ಬೇಡ ಅನ್ಬೇಕು, ಮಾಡಿ. ಇವಾಗ ನಂಬೋದಿಲ್ಲ ಅನ್ನೋದಕ್ಕಿಂತಲೂ ಮಾಡೇ ನೋಡ್ಬಿಡು. ಅದರಿಂದನೇ ಆದರೆ ಆಗಲಿ, ನೋಡೋಣ ಏನಾಗುತ್ತೆ ಅಂತ ಅಷ್ಟೇ. ಅದರಲ್ಲಿ ಹೋಗೋದೇನಿದೆ, ಒಂದು 6 ಚೇಂಜ್ ಮಾಡೋದ್ರಲ್ಲಿ ಏನಿದೆ ನನಗಂತೂ ಗೊತ್ತಿಲ್ಲ. ಅದು ಅದ್ರ ಬಗ್ಗೆ ಪ್ರಯತ್ನ ಮಾಡ್ತೀನಿ ಕೇಳೋದಕ್ಕೆ. ಓಕೆ ಅದೇನು ಅದು 6 ಚೇಂಜ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಸಂಖ್ಯೆ ಹಿಂಗೆ ಬರುತ್ತೆ ಹಂಗೆ ಬರುತ್ತೆ ಅಂತಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೆಡಿಸ್ಕೊಳ್ಳೋ ಬದಲು ಒಬ್ಬ ವ್ಯಕ್ತಿ ನನ್ನ ಹುಡ್ಕೊಂಬಂದು ನಿಂಗೆ ಚೇಂಜ್ ಮಾಡ್ಕೊಳ್ಳಿ ಸರ್ ನಿಮ್ಗೆ ತುಂಬ ಒಳ್ಳೇದಾಗುತ್ತೆ ಅಂತ ಹೇಳಿದಾಗ ನಾನು ಯಾಕೆ ಬೇಡ ಅನ್ಬೇಕು? ಲಾಸ್ ಅಂತೂ ಏನಾಗಲ್ಲ, ಏನು ಬದಲಾವಣೆ ಆಗುತ್ತೆ ನೋಡ್ಬಿಡೋಣ, ಅದಕ್ಕೆ ಮಾಡಿದ್ದೀನಿ ಅಷ್ಟೇ. ಸೊ ಇಬ್ಬರು ಮಕ್ಕಳನ್ನ ಕೂಡ ಈ ಬಾರಿ ಬರ್ಡೇ ಗಿಫ್ಟ್ ಅಂತ ಹೇಳ್ಬೋದು ಕನ್ನಡ ಚಿತ್ರರಂಗಕ್ಕೆ. ಒಬ್ಬ ನಟನಾಗ್ತಿದ್ದಾರೆ, ಒಬ್ಬ ಸಹಾಯಕ ನಿರ್ದೇಶಕರಾಗ್ತಿದ್ದಾರೆ. ಅಲ್ಲ, ಇಬ್ಬರು ನಟರಾಗ್ತಾರೆ. ಯಾವ ಮೂವಿ ಮೂಲಕ ಇದು? ಅಂದು ಮೂವಿಯಲ್ಲಿ ಯಾರು ಇರ್ತಾರೆ? ಕ್ರೇಜಿ ಸ್ಟಾರಲ್ಲಿ ಚಿಕ್ಕವನಿದ್ದಾನೆ, ವಿಕ್ರಮ್ ಅವನ ಹೆಸರು. ಸ್ಕ್ರೀನ್ ನೇಮ್ ಸೂರ್ಯನ್ ಅಂತ ಇಟ್ಟಿದ್ದೀವಿ. ದೊಡ್ಡವನು ಈಗ ಅಂದು ಅಂತ ಸಿನಿಮಾ. ಅಂದು ಅವಳು ಆವರಿಸಿದಳು 2 ಸಿನಿಮಾ ಸ್ಟಾರ್ಟ್ ಮಾಡಿದ್ದೀನಿ ಅವನಿಗೆ. ಅವಳು ಆವರಿಸಿದಳು ದೊಡ್ಡದಾಗಿ ಮುಹೂರ್ತ ಮಾಡ್ತೀನಿ. ಇಂಡಸ್ಟ್ರಿಯೆಲ್ಲ ಕರೆದು ಅದೊಂದು ಸ್ವಲ್ಪ, ಯಾಕಂದ್ರೆ ಅವನಿಗೊಂದು ಗ್ರ್ಯಾಂಡ್ ಓಪನಿಂಗ್ ಮಾಡಲೇಬೇಕು. ಇದು ಸ್ಪಾಂಟಿನಿಯಸ್ ಆಗಿ ಒಂದು ಸಿನಿಮಾ ಮಾಡೋಣ ಅಂತ ಅನಿಸಿದ್ದಕ್ಕೆ ಟಪ್ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು ಸಿನಿಮಾ. ಅದು ಇದನ್ನು ಚಿಕ್ಕವನು ಮೋಸ್ಟ್ ಆ ಸಿನಿಮಾದಲ್ಲಿ ಇರ್ತಾನೆ, ಅಂದೋಲ್ಲಿ ಇರ್ತಾನೆ ಅವನು. ಅಲ್ಲ, ರವಿಚಂದ್ರನ್ ಅವರು ತುಂಬ ದಿನ ಚೆನ್ನಾಗಿ ಆರೋಗ್ಯವಾಗಿ ಬಾಳಲಿ, ಅವರ ಆಯುಷ್ಯ ಗಟ್ಟಿಯಾಗಬೇಕು ಅಂತ ಎಷ್ಟೋ ಅಭಿಮಾನಿಗಳು ಹರಕೆ ಹೊತ್ಕೊಂಡಿರ್ತಾರೆ, ಹಾರೈಕೆ ಮಾಡ್ತಾರೆ. ಸಾಕಷ್ಟು ದೇವಸ್ಥಾನಗಳಲ್ಲಿ ಪೂಜೆಗೆ ನಡೆಸ್ತಿರ್ಬೋದು. ಅಲ್ಲ, ಇವತ್ತೇ ಕರೆದವರಲ್ಲ ದೇವಸ್ಥಾನಕ್ಕೆ. ನೋಡಿ ಕೋಇನ್ಸಿಡೆನ್ಸ್ ಹೆಂಗಿದೆ ಅಂತ. ಗಂಗರಾಜ್ ಅವರು 2 ದಿವಸದಿಂದ ಫೋನ್ ಮಾಡ್ತಾನೆ ಇದ್ರು, ಅವ್ರೇನು ಹಲ್ಸೂರು ಟೆಂಪಲ್ ಬನ್ನಿ ಅಂತ.
ಅಲ್ಲಿಂದ ಪುರೋಹಿತರು ಕರೆಕ್ಟಾಗಿ 11:30 ಫೋನ್ ಮಾಡಿದ್ರೆ ಎಲ್ಲಿದ್ದಾರೆ ಸರ್ ಅಂತ. ನಾನು ಅಲ್ಲಿಗೆ ಬರ್ತಾಯಿದ್ದೀನಿ ಸರ್ ಹೇಳಿದ್ದಾರೆ ಬಂದೆ. ಕರೆಕ್ಟಾಗಿ ನಾನು ಹೋಗೋಷ್ಟಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಮುಗಿಸ್ಕೊಂಡು ಹೋಗೋದಕ್ಕೂ ಕರೆಕ್ಟಾಗಿ ಮಂಗಳಾರತಿ ಟೈಮ್ಗೆ ಅಲ್ಲಿ ಹೋಗಿದ್ದೀನಿ. ಆ ಟೈಮ್ ಕರೆಕ್ಟಾಗಿ ನಿಮ್ಮ ಸುವರ್ಣದಿಂದನೂ ಫೋನು. ಸೊ ಒಬ್ಬರಲ್ಲಿ ಬದುಕಬೇಕು ಅಂತ ಆಸೆ ಪಡ್ತಾರೆ, ಇಲ್ಲಿ ಯಾರೋ ಪಾಪ ನನ್ನ ಜೀವ ತೆಗಿಬೇಕು ಅಂತ ಒಬ್ಬ ಆಸೆ ಪಟ್ಟವನು ಪಾಪ ಅವನು. ಸೊ ಏನು ಕೋಇನ್ಸಿಡೆನ್ಸ್, ಅದನ್ನು ತಲೆ ಕೆಡ್ಸ್ಕೊಳ್ಳೋಂಥದ್ದೇನಲ್ಲ. ಖಂಡಿತ ಯಾರೋ ಅರೆ ಹುಚ್ಚ ಅಥವಾ ಪೂರ್ತಿ ಹುಚ್ಚನೇ ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಪಾಪ ಅವನಿಗೇನೋ ಸ್ಯಾಡಿಸಮ್ ಅವನು. ಖಂಡಿತ ನಿಮ್ಮ ಜೊತೆ ನಾನು ಮತ್ತಷ್ಟು ಮಾತಾಡ್ತೀನಿ. ಆದರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸತ್ತಿದ್ದಾರೆ ಅನ್ನುವಂಥ ಸುಳ್ಳು ಸುದ್ದಿ ಹಬ್ಬಿಸಲು ಪ್ರಯತ್ನ ಪಟ್ಟಂತಹ ಆ ವ್ಯಕ್ತಿಯನ್ನು ನಾವು ಕೂಡ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ. ನೀವೇನಾದರೂ ಒಂದು ಬಾರಿ ಆತನನ್ನು ನೋಡಿದ್ರೆ ಅಥವಾ ಆತನ ಪರಿಚಯ ಇದ್ದರೆ ನೀವು ಕೂಡ ಕರೆ ಮಾಡಬಹುದು. ಜೊತೆಗೆ ರವಿಚಂದ್ರನ್ ಅವ್ರ ಜೊತೆ ಮಾತನಾಡೋದಕ್ಕೂ ಕೂಡ ಕರೆ ಮಾಡಬಹುದು. ಅದಕ್ಕೂ ಮೊದಲು ಒಂದು ಸಣ್ಣ ಬ್ರೇಕ್.